ಮಧ್ಯಪ್ರಾಚ್ಯದಲ್ಲಿ ಉಂಟಾಗಿರುವಂತಹ ಯುದ್ಧ ಒಂದು ತೀವ್ರ ಸ್ವರೂಪ ಪಡೆದುಕೊಂಡಿರುವ ಒಂದು ಕಾರಣದಿಂದಾಗಿ ದೇಶಕ್ಕೆ ಆಗಮಿಸ್ತಾ ಇದ್ದಂಥ LPG ಕೊರತೆ ಈಗ ದೊಡ್ಡ ಪ್ರಮಾಣದಲ್ಲಿ ಕಂಡು ಬರ್ತಾ ಇದ್ದು ಮೈಸೂರಿನಲ್ಲಿಯೂ ಕೂಡ LPGಯ ಕೊರತೆ ಅಂದರೆ ಅದರಲ್ಲೂ ಪ್ರಮುಖವಾಗಿ ವಾಹನಗಳಿಗೆ ಪೂರೈಕೆ ಮಾಡುವಂಥ LPG ಕೊರತೆ ಎದುರಾಗಿದೆ. ಇದೇ ಒಂದು ಕಾರಣದಿಂದಾಗಿ ಬಹುತೇಕ LPG ಕೇಂದ್ರಗಳು ಅಂತಂದರೆ ವಾಹನಗಳಿಗೆ ಇಂಧನ ತುಂಬುವಂತಹ ಬಂಕ್ಗಳಲ್ಲಿ ಬಂದಾಗಿದ್ದು ನೋ ಸ್ಟಾಕ್ ಬೋರ್ಡನ್ನು ಹಾಕಿದ್ದಾರೆ. ಯಾವಾಗ ಲಭ್ಯ ಆಗುತ್ತೆ ಇಂಧನ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಇಲ್ಲ. ಸದ್ಯಕ್ಕೆ ಬಹುತೇಕ ಬಂಕ್ಗಳು ಮೈಸೂರಿನಲ್ಲಿರುವಂತಹ ಬಹುತೇಕ ಬಂಕ್ಗಳಲ್ಲಿ ನೋ ಸ್ಟಾಕ್ ಬೋರ್ಡ್ನ ಹಾಕಿರುವ ಒಂದು ಕಾರಣದಿಂದಾಗಿ ಅದರಲ್ಲೂ ಪ್ರಮುಖವಾಗಿ ಆಟೋ ಚಾಲಕರು ಇದರಿಂದ ತೀವ್ರ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಯಾಕಂದರೆ ಪೆಟ್ರೋಲ್ನ ಬದಲು ಒಂದು ಇಂಧನ ಅಂದರೆ LPG ಮುಖಾಂತರ ಆಟೋಗಳನ್ನ ಓಡಿಸ್ತಾ ಇದ್ದಂಥ ಚಾಲಕರು ಇದೀಗ LPG ಲಭ್ಯವಾಗದ ಕಾರಣದಿಂದಾಗಿ ಸಾಕಷ್ಟು ತೊಂದರೆಗೆ ಸಿಲುಕಿದ್ದಾರೆ. ಈ ಕುರಿತು ನಾವು ಈಗ ಮಾತನಾಡೋಣ. ಒಂದು LPG ಕೇಂದ್ರದಲ್ಲಿರುವಂತಹ ಒಂದು ಸಿಬ್ಬಂದಿಗಳಿಗೆ ನಮ್ಮ ಜೊತೆ ಮಾತಾಡ್ತಾರೆ. ಇಲ್ಲಿ ಕ್ಯಾಶಿಯರ್ ಆಗಿದ್ದಾರೆ. ಸರ್, ಈಗ ಯಾವಾಗಿನ ಈ ರೀತಿ ಸಮಸ್ಯೆ ಎದುರಾಗಿದೆ ಅಂತ? ಸರ್, ನನ್ನಿಂದ ಸಮಸ್ಯೆ ಆಗಿದೆ ಸರ್. ಅದು ಇವತ್ತು ತಪ್ಪು ನಾಳೆ ಬರ್ತದೆ, ಇವು ಸಂಜೆ ಒಳಗೆ ಬರ್ತದೆ ಅಂತ ಹೇಳಿದರೆ, ಇವು ಸಂಜೆ ಏನಾರ ಬಂದರೆ ನಾಳೆ ಬೆಳಿಗ್ಗೆ ಕೊಡೋಕ್ಕೆ ರೆಡಿ ಇದೆ ಸರ್. ಸುಮಾರು ಜನಗಳಿಗೆ ಗ್ಯಾಸ್ ಇಲ್ಲ, ಪಾಪ ವಯಸ್ಸಾದ್ರು ತಳ್ಕೊಂಡೋಗಿ ಕೆಲವು ಜನ ಆಟೋಗಳು ಇಲ್ಲೇ ನಿಲ್ಸಿದ್ದಾರೆ. ಬಂದ ನಂತರ ಹೇಳಿ ಅಂತ ಹೇಳಿದ್ದಾರೆ. ನಾವು ಆದಷ್ಟು ಕಾಲು ನಮಿಸ್ಕೊಂಡು ಅವ್ರಿಗೆ ಮಾಹಿತಿ ಕೊಟ್ಟು ನಾವು ಗ್ಯಾಸ್ನ ಹಾಕಿ. ಪ್ರತಿನಿತ್ಯ ಎಷ್ಟು ಜನ ಬರ್ತಿದ್ರು, ಎಷ್ಟು ಜನಕ್ಕೆ ನೀವು ಇಂಧನ ತುಂಬ್ತಿದ್ರಿ ಸರ್? ಸುಮಾರು ಜನ ಎಲ್ಲ ಸರ್, ನಂಜನಗೂಡು ಇದು ಬಂದೂರು ಸೈಡು ಸುಮಾರು ಜನ ಬಂದವರೆ. ಈಗಲೂ ಬೆಳಿಗ್ಗೆ ಬಂದು ಕೇಳಿದ್ರು, ನಾವು ಬರ್ತಿದ್ದು ಅಂತ ನಂಬರ್ ತಗೊಂಡೋಗಿದ್ದಾರೆ. ಆದಷ್ಟು ಸಂಜೆ ಒಳಗೆ ಬರ್ತಿದ್ದು ಅಂತ ಹೇಳಿದ್ವಿ. ಸಂಜೆ ನಾವು ಬರೋಕ್ಕಾಗಿದ್ದು ಅಂದರೆ ನಾಳೆ ಸಂಜೆ ಬಂತಂದರೆ ಭಾನುವಾರ ಬೆಳಗ್ಗೆ ಕೊಡೋ ಚಾನ್ಸ್ ಇದೆ. ಇಲ್ಲ ಇವತ್ತು ಸಂಜೆ ಬಂದರೆ ನಾಳೆ ಬೆಳಗ್ಗೆ ಕೊಡೋಕೆ ರೆಡಿ ಇದ್ದೀವಿ ಸರ್. ಯಾವಾಗ ಬರುತ್ತೆ ಅಂತ ಖಚಿತವಾಗಿ ಮಾಹಿತಿ ಇಲ್ಲ. ಬರ್ತದೆ ಅಂತ ಹೇಳಿದ್ದಾರೆ. ಆದಷ್ಟು ಇವತ್ತು ಸಂಜೆ ಒಳಗೆ ಬರ್ತದೆ ಅಂತ ಯಾವ ಕನ್ಸೇಜ್ ಇಲ್ಲ, ಬರ್ತದೆ ಅಂತ ಹೇಳಿದ್ದಾರೆ ಅಷ್ಟೇ. ಬಂದ ನಂತರ ನಾವು ಚಾಲು ಮಾಡ್ತೀವಿ ಸರ್. ಇದಿಷ್ಟು ಇಲ್ಲಿ ಒಂದು LPG ಕೇಂದ್ರದಲ್ಲಿ ಒಂದು ಕಾರ್ಯನಿರ್ವಹಿಸ್ತಾ ಇರುವಂಥ ಒಂದು ಕ್ಯಾಶಿಯರ್ ಅವರ ಮಾತು. ಒಟ್ಟಾರೆಯಾಗಿ ಮಧ್ಯಪ್ರಾಚ್ಯದಲ್ಲಿ ಉಂಟಾಗಿರುವಂಥ ಯುದ್ಧದ ಬಿಕ್ಕಟ್ಟಿನಿಂದಾಗಿ ದೇಶಾದ್ಯಂತ LPG ಕೊರತೆ ಎದುರಾಗಿದ್ದು, ಅದರಲ್ಲೂ ಈಗ ವಾಹನಗಳಿಗೆ ತುಂಬುವಂಥ LPG ಕೊರತೆಯಿಂದಾಗಿ ಆಟೋ ಚಾಲಕರು ಸಂಕಷ್ಟಕ್ಕೆ ಸಿಲುಕಿದ್ದು, ವಾಹನ ಸವಾರರು ಕೂಡ ತೀವ್ರ ತೊಂದರೆಗೆ ಸಿಲುಕಿದ್ದಾರೆ ಅಂತ ಹೇಳ್ಬೋದು. ಎಲ್ಲದಕ್ಕೂ ಕೂಡ ಒಂದು ಯುದ್ಧ ಅಂತ್ಯಗೊಂಡು ಎಲ್ಲವೂ ಸರಿದಾರಿಗೆ ಸುಲಲಿತವಾಗಿ ಒಂದು ಸುಸ್ಥಿತಿಗೆ ಬರುವವರೆಗೂ ಕೂಡ ಇದೇ ರೀತಿ ಪರಿಸ್ಥಿತಿ ಮುಂದುವರಿಯುವಂಥ ಸಾಧ್ಯತೆಯೇ ಕಂಡು ಬರ್ತಾ ಇದ್ದು, ಅಲ್ಲಿವರೆಗೂ ಕೂಡ ವಾಹನ ಚಾಲಕರು ಈ ಒಂದು ತೊಂದರೆಯನ್ನು ಅನುಭವಿಸುವುದು ಅನಿವಾರ್ಯ ಆಗಿದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಅರ್ಜುನ್ ಜೊತೆ ರಂಗಸ್ವಾಮಿ, ಪ್ರತಿನಿಧಿ ನ್ಯೂಸ್, ಮೈಸೂರು.